ಹಾಯ್ ಫ್ರೆಂಡ್ಸ್, ಇದು ಸ್ಟ್ರಿಂಗ್ ಎನರ್ಜಿ ಡ್ರಿಂಕಿಂಗ್. ಹೌ ಸ್ಟ್ರಿಂಗ್ ಎನರ್ಜಿ ಡ್ರಿಂಕ್ ಆರ್ ಮೇಡ್ ಇನ್ ಅಂತ ವಿಡಿಯೋ ಇದೆ. ಹಾಯ್ ಫ್ರೆಂಡ್ಸ್, ಈಗಿನ ದಿನಗಳಲ್ಲಿ ಬೇಸಿಗೆ ಕಾಲದಲ್ಲಿ ಜನರು ಹೆಚ್ಚು ಸ್ಟ್ರಿಂಗ್ ಎನರ್ಜಿ ಡ್ರಿಂಕನ್ನು ಕುಡಿತಾ ಇದ್ದಾರೆ. ಪ್ರತಿಯೊಬ್ಬರು ಕುಡಿತಾ ಇದ್ದಾರೆ ಫ್ರೆಂಡ್ಸ್. ಆದರೆ ನಿಮಗೆ ಗೊತ್ತಾ, ಸ್ಟ್ರಿಂಗ್ ಹೆಚ್ಚಾಗಿ ಕುಡಿಯೋದರಿಂದ ಜನ ಸಾಯ್ತಾ ಇದ್ದಾರೆ. ಸ್ಟ್ರಿಂಗ್ ಎನರ್ಜಿ ಡ್ರಿಂಕ್ ಚಿಕ್ಕ ಮಕ್ಕಳು ಮತ್ತು ಗರ್ಭಿಣಿಯರು, ಮಹಿಳೆಯರು ಮತ್ತು ವಯಸ್ಸಾದವರು ಕುಡಿಯೋದನ್ನು ನಿಷೇಧಿಸಿದ್ದಾರೆ. ಆದರೆ ಇದರಲ್ಲಿ ಏನಿದೆ, ಯಾಕೆ ನಿಷೇಧಿಸಿದ್ದಾರೆ ಅಂತ ನಾನು ಹೇಳುತ್ತೇನೆ. ಈ ಸ್ಟ್ರಿಂಗ್ ಹೇಗೆ ತಯಾರು ಮಾಡ್ತಾರೆ ಮತ್ತು ಇದನ್ನು ದಿನಕ್ಕೆ ಎಷ್ಟು ಕುಡಿಬೇಕು ಮತ್ತು ಇದರಲ್ಲಿ ಏನು ಇದೆ, ಇದು ಕುಡಿದರೆ ಏನಾಗುತ್ತೆ ಎಲ್ಲ ಈ ವಿಡಿಯೋದಲ್ಲಿ ಇದೆ ಫ್ರೆಂಡ್ಸ್. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಅಂದರೆ ಗೊತ್ತಾಗುತ್ತೆ. ಸ್ಕಿಪ್ ಮಾಡಿ ನೋಡಬೇಡಿ, ಏನೋ ಅರ್ಥವಾಗಲ್ಲ ಫ್ರೆಂಡ್ಸ್. ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಬೆಲ್ ಬಟನನ್ನು ಆನ್ ಮಾಡಿ ಫ್ರೆಂಡ್ಸ್. ನಾನು ಹಾಕುವ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಆದರೆ ಫ್ರೆಂಡ್ಸ್, ಈ ಸ್ಟ್ರಿಂಗ್ ಎನರ್ಜಿ ಡ್ರಿಂಕಿಂಗ್ ದಿನಕ್ಕೆ 500 ml ಅಷ್ಟೇ ಕುಡಿಬೇಕು. ಅಂದರೆ ಒಂದು ಸ್ಟ್ರಿಂಗ್ 250 ml ಇರುತ್ತೆ. ದಿನಕ್ಕೆ 2 ಸ್ಟ್ರಿಂಗನ್ನು ಕುಡಿಬೇಕು. 2ಕ್ಕಿಂತ ಜಾಸ್ತಿ ಕುಡಿದರೆ ಜನ ಸಾಯ್ತಾ ಇದ್ದಾರೆ. ಆ ಸ್ಟ್ರಿಂಗ್ ಮೇಲೆ ಅವರು ಸ್ಪಷ್ಟವಾಗಿ ಬರೆದಿದ್ದಾರೆ ನೋಡಿ ಫ್ರೆಂಡ್ಸ್. 1 ಡೇಗೆ 500 ml ಸೇವನೆ ಮಾಡಬೇಕಂತ ಸ್ಪಷ್ಟವಾಗಿ ಬರೆದಿದ್ದಾರೆ. ಕನ್ಸ್ಯೂಮ್ ನಾಟ್ ಮೋರ್ ದ್ಯಾನ್ 500 ml ಫರ್ ಡೇ ಅಂತ ಬರೆದಿದ್ದಾರೆ. ಆದರೆ ಯಾಕೆ ಜನರು ಎಲ್ಲವನ್ನು ಓದಿ ಜನರು ಈ ಸ್ಟಿಂಗನ್ನು ಕುಡಿತಾ ಇರ್ತಾರೆ, ಕುಡಿದು ಸಾಯ್ತಾ ಇದ್ದಾರೆ. ಅದಕ್ಕೆ ಹೇಳೋದು ಫ್ರೆಂಡ್ಸ್, ಜಾಸ್ತಿ ಸ್ಟಿಂಗ್ ಕುಡಿಬೇಡಿ, ಕುಡಿದು ಸಾಯಬೇಡಿ. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಇದರ ಹಿನ್ನೆಲೆ ಬಗ್ಗೆ ನೋಡಿದರೆ, ಸ್ಟ್ರಿಂಗ್ ಎನರ್ಜಿ ಡ್ರಿಂಕಿಂಗನ್ನು ಮೊಟ್ಟ ಮೊದಲ ಬಾರಿಗೆ 2002ರಲ್ಲಿ ವಿಯೆಟ್ನಾಂ ದೇಶದಲ್ಲಿ ಲಾಂಚ್ ಮಾಡ್ತಾರೆ. ಹಾಗೆ ಈ ಸ್ಟ್ರಿಂಗ್ ಎನರ್ಜಿ ಡ್ರಿಂಕ್ ಪೆಪ್ಸಿಕೋ ಅನ್ನೋ ಕಂಪ್ನಿಗೆ ಸೇರಿರುತ್ತದೆ. ಈ ಕಂಪ್ನಿ ಪೆಪ್ಸಿ ಮತ್ತು ಕೊಕೊಕೋಲಾ, ಮಿರಿಂಡಾ, 7up ಅಂಥ ಬ್ರ್ಯಾಂಡೆಡ್ ಡ್ರಿಂಕಿಂಗ್ಸನ್ನು ತಯಾರು ಮಾಡ್ತಾ ಇರ್ತಾರೆ. 2010ರಲ್ಲಿ ಪಾಕಿಸ್ತಾನದಲ್ಲಿ ಪೆಪ್ಸಿಕೋ ಕಂಪ್ನಿ ಈ ಸ್ಟ್ರಿಂಗ್ ಎನರ್ಜಿ ಡ್ರಿಂಕಿಂಗನ್ನು ಪ್ರಾರಂಭಿಸುತ್ತೆ. ಇದಕ್ಕಾಗಿ ಅತಿ ದೊಡ್ಡ ಆ್ಯಡ್ಸ್ ಕ್ಯಾಂಪನ್ನು ನಡೆಸುತ್ತಾರೆ. ಇದರಲ್ಲಿ ಸ್ಟ್ರಿಂಗ್ ಎನರ್ಜಿ ಡ್ರಿಂಕಿಂಗನ್ನು ಜನರಿಗೆ ಉಚಿತವಾಗಿ ಕುಡಿಯಲು ಕೊಡ್ತಾರೆ ಫ್ರೆಂಡ್ಸ್. ಹಾಗೆ ಈ ಬ್ರ್ಯಾಂಡ್ ನೋಡ್ತಾ ಅತಿ ಕಡಿಮೆ ಸಮಯದಲ್ಲಿ ತುಂಬ ಫೇಮಸ್ ಆಗುತ್ತೆ. ಈ ಆ್ಯಡ್ಸ್ ನಂತರ ಈ ಡ್ರಿಂಕ್ಸ್ ಇಂಡಿಯಾ, ಬಾಂಗ್ಲಾದೇಶ್ ಮತ್ತು ಇನ್ನಿತರ ದೇಶಗಳಲ್ಲಿ ತನ್ನ ಪಾಪ್ಯುಲಾರಿಟಿಯನ್ನು ಹೆಚ್ಚಿಸಿಕೊಳ್ಳುತ್ತದೆ. ಈಗ ಸ್ಟ್ರಿಂಗ್ ಎನರ್ಜಿ ಡ್ರಿಂಕ್ ಹೇಗೆ ತಯಾರಿಸುತ್ತಾರೆ ನೋಡೋಣ ಬನ್ನಿ ಫ್ರೆಂಡ್ಸ್. ಸ್ಟ್ರಿಂಗ್ ಎನರ್ಜಿ ಡ್ರಿಂಕಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸಿಂಗ್. ಸ್ಟ್ರಿಂಗ್ ಎನರ್ಜಿ ಡ್ರಿಂಕನ್ನು ತಯಾರಿಸುವುದಕ್ಕೆ ಮೊದಲು ಮಿನರಲ್ ವಾಟರನ್ನು ಕಾರ್ಬೊನೇಟ್ ವಾಟರ್ ಆಗಿ ಬದಲಾಯಿಸುತ್ತಾರೆ. ನಂತರ ಸಕ್ಕರೆಯಿಂದ ಸಿರಪವನ್ನು ತಯಾರಿಸುತ್ತಾರೆ. ಈ ಸಿರಪಿನಲ್ಲಿ ಸಿಟ್ರಿಕ್ ಆಸಿಡ್, ಕೆಫಿನ್, ಸೋಡಿಯಂ, ಕ್ಯಾಲ್ಸಿಯಂ, ಫುಡ್ ಸ್ಟಾರ್ಚ್, ಪೊಟ್ಯಾಸಿಯಮ್, ಸೆರವೈಡ್ ಹಾಗೆ ಇನ್ನಿತರ ಕೆಮಿಕಲನ್ನು ಬಳಸುತ್ತಾರೆ ಫ್ರೆಂಡ್ಸ್. ಈ ಎಲ್ಲವನ್ನು ಬೆರೆಸಿದ ನಂತರ ಸಿದ್ಧವಾದ ಸಿರಪವನ್ನು ದೊಡ್ಡ ಟ್ಯಾಂಕ್ಗಳಲ್ಲಿ ಕಾರ್ಬೊನೇಟ್ ವಾಟರ್ ಜೊತೆಗೆ ಮಿಕ್ಸ್ ಮಾಡ್ತಾರೆ. ಈ ಎಲ್ಲ ಟ್ಯಾಂಕ್ಗಳನ್ನು ಕಂಪ್ಯೂಟರಿಂದ ಆಪರೇಟರ್ ಮಾಡುತ್ತಾರೆ ಮತ್ತು ಪ್ಲಾಸ್ಟಿಕ್ ಬಾಟಲ್ಗಳನ್ನು ತಯಾರು ಮಾಡುತ್ತಾರೆ. ತಯಾರು ಮಾಡಿ ಆ ಸಿರಪವನ್ನು ಏನು ಮಾಡ್ತಾರೆ ಅಂದರೆ, ಫಸ್ಟ್ ಲ್ಯಾಬಿಗೆ ತೊಗೊಂಡೋಗಿ ಅದನ್ನು ಟೆಸ್ಟ್ ಮಾಡ್ತಾರೆ. ಶುಗರ್ ಇದೆಯಾ ಇಲ್ಲೋ, ಕುಡಿಯಲು ಚೆನ್ನಾಗಿದೆ ಇಲ್ಲ ಅಂತ ಲ್ಯಾಬ್ಗಳಲ್ಲಿ ಟೆಸ್ಟ್ ಮಾಡ್ತಾರೆ. ಆದ ನಂತರ ಪ್ಲಾಸ್ಟಿಕ್ ಬಾಟಲ್ಗಳನ್ನು ತಯಾರು ಮಾಡಿ ಅದಕ್ಕೆ ಆ ಕಂಪ್ನಿಯಾದ ಲೇಬಲ್ಗಳನ್ನು ಅಂಟಿಸುತ್ತಾರೆ ಮತ್ತು ಬೆಲ್ಟ್ ಮುಖಾಂತರ ಅದನ್ನು ಅದರಲ್ಲಿ
ಸಿರಪವನ್ನು ತುಂಬುತ್ತಾರೆ. ತುಂಬಿ ಅದನ್ನು ಮತ್ತೆ ಮಾರ್ಕೆಟಿಗೆ ಎಲ್ಲ ಪ್ಯಾಕೇಜ್ಗಳನ್ನು ಮಾಡಿ ಮಾರ್ಕೆಟಿಗೆ ಕಳಿಸುತ್ತಾರೆ. ಇನ್ನು ಸ್ಟಿಂಗ್ ಕುಡಿದರೆ ಏನಾಗುತ್ತೆ? ಒಬ್ಬ ವ್ಯಕ್ತಿ ಸ್ಟಿಂಗ್ ಕುಡಿದು ಸಾಯ್ತಾನೆ. ಅದನ್ನು ಕೇಳಿದರೆ ಅವನು ದಿನಕ್ಕೆ 8 ಅಥವಾ 12 ಸ್ಟಿಂಗನ್ನು ಕುಡಿತಾ ಇರುತ್ತಾನೆ. ಕೇವಲ 20 ದಿನಗಳಲ್ಲಿ ಅವನ ದೇಹದಲ್ಲಿ ಶುಗರ್ ಲೆವೆಲ್ ಹೆಚ್ಚಾಗುತ್ತೆ. ಆಗ ಆಸ್ಪತ್ರೆಗೆ ಚಿಕಿತ್ಸೆ ಪಡೆಯಲು ಅವನು ಸತ್ತು ಹೋಗ್ತಾನೆ. ಆಗ ಆ ಡಾಕ್ಟರ್ಸ್ ಕೊಟ್ಟ ರಿಪೋರ್ಟಲ್ಲಿ ಸ್ಟ್ರಿಂಗ್ ಎನರ್ಜಿ ಡ್ರಿಂಕಿಂಗ್ದಿಂದ ಅವನ ದೇಹದಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಗಿರುತ್ತದೆ ಮತ್ತು ಅವನು ಸ್ಟಿಂಗ್ ಕುಡಿದುದರಿಂದ ಸತ್ತಿದ್ದಾನೆ ಅಂತ ಕಂಡು ಬರುತ್ತದೆ ಫ್ರೆಂಡ್ಸ್. ಆ ಸ್ಟ್ರಿಂಗ್ ಎನರ್ಜಿ ಡ್ರಿಂಕಿಂಗ್ ಕುಡಿಯುವುದರಿಂದ ತುಂಬ ಎಫೆಕ್ಟ್ ಇದೆ ಫ್ರೆಂಡ್ಸ್. ಸ್ಟ್ರಿಂಗ್ ಎನರ್ಜಿ ಡ್ರಿಂಕಿಂಗ್ ತಯಾರು ಮಾಡುವಾಗ ಎಂಥದ್ದು ಕೆಮಿಕಲ್ ಬಳಸುತ್ತಾರಂದರೆ ಅವರು ನಮ್ಮ ದೇಹಕ್ಕೆ ಎಫೆಕ್ಟನ್ನು ಮಾಡುತ್ತವೆ. ಸ್ಟ್ರಿಂಗ್ ಎನರ್ಜಿ ಡ್ರಿಂಕಿಂಗಲ್ಲಿ ಯೂಸ್ ಮಾಡುವ ಕೆಫೆನ್ ತುಂಬ ಹಾನಿಕರವಾಗಿರುತ್ತದೆ. ಇದರಿಂದ ತುಂಬ ರೋಗಗಳು ಕೂಡ ಬರುತ್ತವೆ. ಡಾಕ್ಟರ್ಸ್ ಹೇಳೋದು ದಿನಕ್ಕೆ 230 ml ಅಷ್ಟೇ ಕೆಫೆನ್ ಕೆಮಿಕಲ್ಸನ್ನು ಸೇವನೆ ಮಾಡಬೇಕು. ಜಾಸ್ತಿ ಮಾಡಿದರೆ ನಮ್ಮ ದೇಹದ ಎಫೆಕ್ಟ್ ಆಗುತ್ತದೆ. ಆದ ಕಾರಣ ಯಾರೂ ಕೂಡ ಸ್ಟ್ರಿಂಗ್ ಎನರ್ಜಿ ಡ್ರಿಂಕನ್ನು ಜಾಸ್ತಿ ಕುಡಿಬೇಡಿ. ಸೈಡ್ ಎಫೆಕ್ಟ್ಸ್ ಬರುತ್ತದೆ. ಅವು ಯಾವುವು ಅಂದರೆ ಮೊದಲಿಗೆ ಬ್ಲಡ್ ಪ್ರೆಷರ್ ಹೆಚ್ಚಾಗುತ್ತದೆ. ಸ್ಟ್ರಿಂಗ್ ಕುಡಿದವರಿಗೆ ಬ್ಲಡ್ ಪ್ರೆಷರ್ ಹೆಚ್ಚಾಗುತ್ತದೆ. ಸ್ಟ್ರಿಂಗ್ದಲ್ಲಿ ಇರುವ ಕೆಫೆನು ನಮ್ಮ ರಕ್ತಕ್ಕೆ ತುಂಬ ಹಾನಿಯನ್ನು ಮಾಡುತ್ತದೆ. ಈ ಸ್ಟ್ರಿಂಗ್ದಿಂದ ನಿದ್ದೆ ಕೂಡ ಬರುವುದಿಲ್ಲ. ಅದು ನಮ್ಮ ಸ್ಟ್ರಿಂಗ್ ಎನರ್ಜಿ ಡ್ರಿಂಕ್ ಕುಡಿಯುವುದರಿಂದ ಎನರ್ಜಿ ಬರುತ್ತದೆ ಅಂತ ನಾವು ಸ್ಟ್ರಿಂಗನ್ನು ಕುಡಿತೇವೆ ಫ್ರೆಂಡ್ಸ್. ಆದರೆ ನಮ್ಮ ದೇಹವನ್ನೇ ನಾಶ ಮಾಡುತ್ತದೆ ಮತ್ತು ತಲೆನೋವು ಬರುತ್ತದೆ. ಫಸ್ಟ್ ಕುಡಿಯುವಾಗ ಫುಲ್ ಎನರ್ಜಿ ಬಂದ ಹಾಗೆ ಅನಿಸುತ್ತದೆ. 1 ತಾಸು ಆದಮೇಲೆ ಫುಲ್ ಆಯಾಸವಾಗುತ್ತದೆ. ಇದು ನನಗೆ ಆದ ಪರಿಣಾಮ. ನಿಮಗೆ ಹೆಂಗೆ ಅನಿಸುತ್ತದೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್ ಹೇಳುವುದು. ಜಾಸ್ತಿ ಎನರ್ಜಿ ಡ್ರಿಂಕಿಂಗ್ ಕುಡಿಯಬೇಡಿ. ಜಾಸ್ತಿ ನಿಂಬೆಹಣ್ಣಿನ ಪಾನಕಗಳಂತ ಕುಡಿತಾ ಇರ್ತೀರಿ. ಮತ್ತೆ ನೋಡಿ ಫ್ರೆಂಡ್ಸ್, ಇದರಲ್ಲಿ ಸ್ಟ್ರಿಂಗ್ ಕಂಪ್ನಿಯವರು ಲೇಬಲ್ ಮಾಡಿದ್ದಾರೆ, ನಾಟ್ ರಿಕಮೆಂಡೆಡ್ ಫಾರ್ ಚಿಲ್ಡ್ರನ್ಸ್, ಪ್ರೆಗ್ನೆಂಟ್ ಆರ್ ಲ್ಯಾಕ್ಟೇಟಿಂಗ್ ವುಮೆನ್ಸ್, processed and sensitive to caffeine, high caffeine 72 mg, sodium 32 mg, vitamin B3 154 mg, mind energy body. ಅದಕ್ಕೆ ಯಾರೂ ಕುಡಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಮೈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.